ಯೇಸು ಕ್ರಿಸ್ತರ ಮೊದಲ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದು ತಿಳಿಸೋನಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದೈನಂದಿನ ವಾಕ್ಯದಲ್ಲಿ ನೋಡುವಾಗ ಕೀರ್ತನೆಯಲ್ಲಿ 27ನೇ ಅಧ್ಯಾಯ 10ನೇ ವಚನದಲ್ಲಿ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಿಮಗೆ ಅದ್ಭುತವಾಗಿ ಸ್ಪಷ್ಟವಾಗಿ, ತಂದೆ ತಾಯಿಗಳು ನಮ್ಮನ್ನು ತೊರೆದು ಬಿಟ್ಟರು, ದೇವರು ನಮಗೆ ಸೇರಿಸಿಕೊಳ್ಳುವನಾಗಿದ್ದಂತೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಂದು ದಿವಸ ಒಬ್ಬ ಹುಡುಗನು ಸಮುದ್ರ ತೀರದಲ್ಲಿ ಇದ್ದಾಗ ಆತನು ಸಾಯಂಕಾಲ ವೇಳೆಯಲ್ಲಿ ಒಂದು ಪಾಸ್ಟರ್ ಜೊತೆ ತನ್ನ ಮನೆಗೆ ಹೋಗುತ್ತಾನೆ. ಅಲ್ಲಿ ಹೋಗಿ ತನ್ನ ತಂದೆ ತಾಯಿಗಳ ಬಗ್ಗೆ ಆತನು ಹೇಳುವಾಗ, ನನ್ನ ತಂದೆ 2ನೇ ಮದುವೆ ಮಾಡಿಕೊಂಡಿದ್ದಾನೆ, ಆ 2ನೇ ತಾಯಿಯು ಓದುವುದನ್ನು ನಿಲ್ಲಿಸಿ ನಮಗೆ ಮನೆಯ ಕೆಲಸವನ್ನು ಹಚ್ಚುವಳಾಗಿದ್ದಾಳೆ ಅಂತ ಆತನು ಹೇಳುವನಾಗಿದ್ದಾನೆ ನೋಡ್ತೇವೆ. ತಂದೆ ಹತ್ತಿರ ಹೋದಾಗೂ ಸಹ ತಂದೆಯು ಸಹ ಆತನ ಒಂದು ಮಾತುಗಳು ಲಾಲಿಸದೆ ಆತನಿಗೆ ಅದೇ ಥರ ಬಿಡುತ್ತಾನೆ. ಆತನಿಗೆ ಸಾಕಾಗಿ ಒಂದು ದಿವಸ ಸಾಯಂಕಾಲ ವೇಳೆಯಲ್ಲಿ ಸಮುದ್ರ ತೀರದಲ್ಲಿ ಆತನ ಮುಳುಗೋಸ್ಕರ ಅಲ್ಲಿ ಹೋಗುವನಾಗಿದ್ದಾನೆ ನೋಡ್ತೇವೆ. ಆದರೆ ಅನೇಕ ಜನರು ಇರುವುದಕ್ಕೋಸ್ಕರ ಸ್ವಲ್ಪ ಜನರು ಕಮ್ಮಿ ಆಗಲಿ ಅಂತ ಆತನು ಯೋಚನೆ ಮಾಡುತ್ತಿರುವಾಗ ಒಬ್ಬ ಪಾಸ್ಟರ್ ಬಂದು ಆತನಿಗೆ ದೇವರ ವಾಕ್ಯವನ್ನು ಸಾರುತ್ತಿರುವಾಗ, ಪ್ರೀತಿಯ ಬಗ್ಗೆ ಆತನಿಗೆ ದೇವರ ವಾಕ್ಯದಲ್ಲಿ ನೋಡುವಾಗ, ತಂದೆ ತಾಯಿಗಳು ಕೈ ಬಿಟ್ಟರು, ಯೆಹೋವನು ಕೈ ಬಿಡುವುದಿಲ್ಲ ಅಂತ ದೇವರ ವಾಕ್ಯಗಳು ಆತನು ಕೇಳುವನಾಗಿದ್ದಾನಂತ. ಯಾಕಂದರೆ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ. ಆತನು ಯೇಸುವಿನ ಪ್ರೀತಿಯನ್ನು ಕೇಳಿ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ನಮಗೋಸ್ಕರ ಶಿಲುಬೆಯನ್ನು ಏರಿದ್ದಾನೆ, ನಮಗೋಸ್ಕರ ಪೆಟ್ಟು ತಿಂದಿದ್ದಾನೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಯಾಕಂದರೆ ಈ ಲೋಕದಲ್ಲಿ ಯಾರ ತಂದೆ ತಾಯಿಗಳು ಪ್ರಾಣ ಕೊಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯೇಸು ಪ್ರತಿಯೊಬ್ಬರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾವು ಮಾಡುವಂಥ ಪಾಪಗಳಿಗೋಸ್ಕರ ಆತನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯಾಕಂದರೆ ನಮ್ಮ ಪಾಪಗಳು ಆತನು ಹೊರಕೊಂಡಿದ್ದಾನೆ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆಗುತ್ತಿನ ಒಂದು ದಿವಸದಲ್ಲಿ ಆ ಹುಡುಗನು ನಿಜವಾದ ಒಂದು ಪ್ರೀತಿಯನ್ನು ಅರ್ಥಕೊಂಡು ಆತನು ಲೋಕದಲ್ಲಿ ಸಾಕ್ಷಿಯಾಗಿ ಆ ಮಗನು ಜೀವಿಸುವವನಾಗಿದ್ದಾನೆ ನೋಡ್ತೇವೆ. ಯಾಕಂದರೆ ಲೋಕದಲ್ಲಿ ತಂದೆ ತಾಯಿಗಳು ಕೈ ಬಿಟ್ಟರೂ ದೇವರು ನಮಗೆ ಕೈ ಬಿಡುವುದಿಲ್ಲ ಅಂತ ನೋಡ್ತೇವೆ. ಹೌದು ಪ್ರೀತಿಯ ದೇವರ ಮಕ್ಕಳು, ಇವತ್ತಿನ ಒಂದು ದಿವಸದಲ್ಲಿ ನಿಜವಾಗಿಯೂ ಲೌಕಿಕವಾದಂಥ ಒಂದು ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ, ದುಃಖಗಳಲ್ಲಿ ಇರುವಾಗ ಯೇಸುವಿನ ಒಂದು ಸನ್ನಿಧಾನದಲ್ಲಿ ಬರುವುದಾದರೆ ದೇವರು ಸಮಾಧಾನ, ಶಾಂತಿ, ನೆಮ್ಮದಿ, ಜ್ಞಾನ, ವಿವೇಕ, ಬುದ್ಧಿಯನ್ನು ಕೊಟ್ಟು ಆತನ ನಡೆಸುವನಾಗಿದ್ದಾನೆ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತನ ಸನ್ನಿಧಾನದಲ್ಲಿ ಬರುವುದಾದರೆ ಆತನು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಆತನು ನೋಡುವನಾಗಿದ್ದಾನೆ ಅಂತ ನೋಡ್ತೇವೆ. ವಾಕ್ಯಗಳು ದೇವರಿಗೆ ಅದ್ಭುತವಾಗಿ ಆಶೀರ್ವಾದ ಮಾಡಲಿ. ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರೇ, ತಂದೆ ತಾಯಿಗಳು ಕೈ ಬಿಟ್ಟರು, ಯೆಹೋವನು ಕೈ ಬಿಡುವುದಿಲ್ಲಂತೆ ದೇವರ ವಾಕ್ಯದಲ್ಲಿ ನೋಡ್ತಿರುವಾಗ, ಯೇಸು ನಮಗಾಗಿ ಲೋಕಕ್ಕೆ ಬಂದಿದ್ದಾನೆ. ಆತನು ನಮಗೋಸ್ಕರ ಅದನ್ನು ಬಿಟ್ಟು ತಿಂದಿದ್ದಾನೆ, ನಮಗೋಸ್ಕರ ಕ್ರೂಜ್ ಮೇಲೆ ಬಲಿಯಾಗಿದ್ದಾನೆ, ನಮಗೋಸ್ಕರ ರಕ್ತವನ್ನು ಸುರಿಸಿದ್ದಾರೆ. ಯಾಕಂದರೆ ಲೋಕದಲ್ಲಿ ಯಾರು ಪ್ರಾಣವನ್ನು ಕೊಟ್ಟಿಲ್ಲ, ಯೇಸು ಒಬ್ಬನೇ ಲೋಕದಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ಅಂತ ನೋಡ್ತೇವೆ. ಹೌದಪ್ಪ ತಂದೆಯಾದ ದೇವರೇ, ಈ ವಾಕ್ಯಗಳು ಕೇಳುವಂತೆ ಮಾಡಿದಿರಿ, ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಂದೆ, ಆಮೆನ್.